ರಾಜ್ಯದಲ್ಲಿ ಒಂದು 32 ಸಂಘಟನೆಗಳು ಒಟ್ಟಾಗಿ ಏನು ಕಳೆದ 2-3 ವರ್ಷಗಳಿಂದ SC SP TSP ಹಣವನ್ನು ಗ್ಯಾರಂಟಿಗಳಿಗೋಸ್ಕರ ಬಳಸ್ಕೊಳ್ತಾ ಇರೋವಂಥದ್ದನ್ನು ನಮ್ಮೆಲ್ಲರಿಗ ಗಮನಕ್ಕೆ ಬಂದು ನಾವೆಲ್ಲ ಒಂದಷ್ಟು ಜನ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ನಮಗೆ ಆ ಸಮುದಾಯಕ್ಕೆ ಮಾಡ್ತಾ ಇರುವಂಥ ಅನ್ಯಾಯವನ್ನು ನಾವು ವಿರೋಧಿಸಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ವಿ. ಅದೇ ಟೈಮಲ್ಲಿ ಏನು ಮಾಡಿದ್ರು, ಅದೇ ಟೈಮ್ಗೆ ನಮ್ಮ ಬೇರೆ ಬೇರೆ ರಾಜಕೀಯೇತರು, ನಮ್ಮ ಸಂಘಟನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಈ ವಿಚಾರವನ್ನು ರಾಜಕೀಯ ಒಂದು ಕಡೆ ಸೈಡಿಗೆ ಇಟ್ಟು ಸಮುದಾಯಕ್ಕೆ ಆಗ್ತಾ ಇರುವಂಥ ಅನ್ಯಾಯವನ್ನು ನಾವು ಕೂಡ ನಿಮ್ಮ ಜೊತೆಗೆ ಸೇರ್ಕೊಳ್ತೀವಿ, ನೀವು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅನ್ನುವಂಥ ಒಂದು ಉದ್ದೇಶವಿಟ್ಕೊಂಡು ನಾವೆಲ್ಲರೂ ಕೂಡ ರಾಜಕೀಯೇತರವಾಗಿ ಒಂದು ಹೋರಾಟ ಮಾಡಬೇಕು, ಸರ್ಕಾರ ಸಮುದಾಯಕ್ಕೆ ಮಾಡ್ತಾ ಇರುವಂಥ ಅನ್ಯಾಯವನ್ನು ಎದುರಿಸಲೇಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಕಳೆದ 6ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದಷ್ಟು ಜನ ಸೇರಿತು ಸಾಂಕೇತಿಕ ಒಂದು ವಿರೋಧ ವ್ಯಕ್ತಪಡಿಸುವ ಬಿಫೋರ್ ದ ಬಡ್ಜೆಟ್ ಆ ವಿಚಾರವನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇವೆ. ಇಲ್ಲಿ ಉದ್ದೇಶ ಹಿಡಿದ್ರೆ ಅಣ್ಣವ್ರು ಹೇಳ್ತಾ ಇದ್ರು, ವರ್ಷವೂ ಕೂಡ ಎಷ್ಟೆಲ್ಲ ನಮ್ಮ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿರೋದ್ರ ಬಗ್ಗೆ ಅವರು ಅಂಕಿಅಂಶ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮಾತಾಡ್ತಿರೋವೇನು ಅಂತ ಹೇಳಿದ್ರೆ, ಈ 2 ವರ್ಷಗಳಿಂದ ಏನೆಲ್ಲ ಮಾಡಿದ್ದೀರೋ ಅದರ ಜೊತೆಗೆ 25-26ನೇ ಸಾಲಿನಲ್ಲಿ ಏನು 13,500 ಕೋಟಿ ರೂಪಾಯಿನ ನೀವೇನು ಬಳಸ್ಕೊಳ್ಳಿಕ್ಕೆ ನೀವು ತಯಾರಿದ್ದೀರೋ, ಕನಿಷ್ಠ ಪಕ್ಷ ಅದನ್ನಾದರೂ ಈ ವರ್ಷ ಬಳಸ್ಕೊಳ್ಳದೆ ಇರುವಂಥ ನಾವು ಎಚ್ಚರಿಕೆಯನ್ನು ಸರ್ಕಾರದ ಮುಂದಿಡಲೇಬೇಕು ಅನ್ನೋಂಥ ಉದ್ದೇಶ ನಮ್ಮೆಲ್ಲರದ್ದು ಆಗಿತ್ತು. ಆ ಕಾರಣಕ್ಕೆ ರಾಜ್ಯದಲ್ಲಿ ನಾವು ಬೇರೆ ಬೇರೆ ಯಾವುದೋ ಪಕ್ಷ ಇರಲಿ ಅಥವಾ ಸಮುದಾಯಕ್ಕೆ ನಾವು ಸಹಾಯ ಮಾಡ್ತೀವಿ ಅಥವಾ ಸಮುದಾಯದ ಜೊತೆಗೆ ಇರ್ತೀವಿ ಅನ್ನುವಂಥ ಎಲ್ಲ ಪ್ರಗತಿಪರರು ಸೇರಿಕೊಂಡು ಏನು ಈ ಪರಿಶಿಷ್ಟ ಹಣ ದುರ್ಬಳಕೆ ವಿರೋಧಿ ಹೋರಾಟ ಸಮಿತಿ ಅಂತ ಏನಿದೆಯೋ ಈ ಎಲ್ಲ ಸಮಿತಿಗಳು ಬಜೆಟ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಪತ್ರಿಕಾ ಹೇಳಿಕೆಯನ್ನು ಮಾಡೋದ್ರ ಮುಖಾಂತರ ನಾವು ಒಂದು ಸಂದೇಶವನ್ನು ಸರ್ಕಾರಕ್ಕೆ ತಲುಪಿಸಲೇಬೇಕು. ಅದರದ 2ನೇ ಭಾಗವಾಗಿ ಇವತ್ತು ಕೋಲಾರಲ್ಲಿ ಪತ್ರಿಕಾಗೋಷ್ಠಿ ನಡೀತಾ ಇರುತ್ತದೆ. ಆ ಪತ್ರಿಕಾಗೋಷ್ಠಿಗೆ ಬಂದಂಥ ನನ್ನೆಲ್ಲ ಹಿರಿಯರಿಗೂ ಅಭಿನಂದನೆ ಹೇಳಿ, ಜೊತೆಗೆ ತಮಗೂ ಕೂಡ ಒಂದು ಭೀಮನಮನನ್ನು ಸಲ್ಲಿಸಿ, ಇಲ್ಲಿ ವಿಚಾರಗಳು ಇರುವಂಥದ್ದು ಏನು ಹೋರಾಟ ಸಮಿತಿಯ ಉದ್ದೇಶಗಳು ಒಂದು 5 ಪಾಯಿಂಟನ್ನು ಮಾಡ್ಕೊಂಡಿದ್ದೇವೆ. ಯಾವುದು? ಮೊದಲನೇದಾಗಿ ನಮ್ಮೆಲ್ಲ SC TSP ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾರಂಥ ಒಂದು ಏನು ಮೊದಲಿದ್ದಂಥ 7D ಕಾಲಮನ್ನು ರದ್ದು ಮಾಡಬೇಕಾಗಿತ್ತು. ಅದನ್ನು ಅನೇಕ ಹೋರಾಟಗಳು ಅನೇಕ ವರ್ಷಗಳೇ ತಗೊಂಡ್ರು. ಅನೇಕ ಹೋರಾಟಗಳ ನಂತರ ಅದು ಕ್ಯಾನ್ಸಲ್ ಮಾಡಿ ಇವಾಗ 7C ಏನಿದೆಯೋ 7C ಮತ್ತು 7E ಮುಖಾಂತರ ಏನಾಗ್ತದೆ, ಯಾವುದೇ ಸಮುದಾಯದ ಕಲ್ಯಾಣಕ್ಕೆ ಬಳಸ್ಕೊಳ್ಬೋದು ಅನ್ನುವಂಥ ಒಂದು 2013ರಲ್ಲಿ SC TSP ಕಾನೂನು ತಂದದ್ದು ನೀವುಗಳೇ ಆದ್ದರಿಂದ ಯಾವುದಕ್ಕೇನು 7A B C D E ಅಂತ ಮತ್ತು ಒಂದು 5 ಕಾಲಮ್ಸನ್ನು ಇಟ್ಕೊಂಡು ಈ ಹಣವನ್ನು ಕಾನೂನಾತ್ಮಕವಾಗಿ ಯಾವ ರೀತಿ ಬಳಸ್ಕೋಬೋದು ಅನ್ಯ ಮಾರ್ಗಗಳಿಗೆ ಅನ್ನುವಂಥದ್ದನ್ನು ಕಾನೂನು ಅವರಾಗ ಮಾಡಿಕೊಂಡಿದ್ದು. ನಮಗೆ ಒಂದು ಆಶಾಭಾವನೆ ಇತ್ತು, ಏನು ಸಂವಿಧಾನವನ್ನು ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಎತ್ತಿಡಿಯುವಂಥವ್ರು ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ಮುಕ್ಕುಬುದ್ಧಿ ಏನು ಕವಿದಿತ್ತೋ ಈ ದಲಿತ ಸಮುದಾಯಕ್ಕೆ, ಅದು 2 ವರ್ಷಗಳಿಂದ ನೋಡ್ತಾ ಇದ್ದರೆ ಅದು ಇಲ್ಲ, ನಮ್ಮ ವಿರೋಧವಾಗಿ ಕೆಲಸ ಮಾಡ್ತುವಂಥ ಮನಸ್ಥಿತಿ ಇದೆ ಎನ್ನುವಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ. ಅದರ ಫಲವೇ ಇವತ್ತು ಇಡೀ ಸಮುದಾಯ 30-32 ಸಂಘಟನೆಗಳು ಒಟ್ಟಾಗಿ SC TSP ಹಣ ನಮ್ಮ ಹಕ್ಕು ಅನ್ನುವಂಥ ವೇದಘೋಷದಿಂದ ಇವತ್ತು ಕೂತಿದ್ದೇವೆ. ಈಗಾಗಲೇ ಏನು ನಾನು ಆವಾಗಲೇ ಹೇಳಿದೆ, ಏನು ಮೊದಲನೇದಾಗಿ ಈ ಹೋರಾಟ ಸಮಿತಿಯ ಉದ್ದೇಶ ಏನು, ರಾಜ್ಯದಲ್ಲೆಲ್ಲನೂ ಕೂಡ ಬೇರೆ ನಮಗೆ ಗೊತ್ತಿದೆ, ಒಂದಷ್ಟು ಜನಕ್ಕೆ SC TSP ಅಂದರೆ ಏನು ಅಂತ ಹೋರಾಟಗಾರರು ಗೊತ್ತಿದೆ, ರಾಜಕಾರಣದಲ್ಲಿ ಇರೋರು ಗೊತ್ತಿದೆ. ಆದರೆ ಸಾಮಾನ್ಯವಾಗಿರುವಂಥ ಜನಕ್ಕೆ ಏನು ಗೊತ್ತಿದೆ SC TSP, ವಾಟ್ ಆರ್ ದ ಮೀನಿಂಗ್ ಆಫ್ SC TSP ಅನ್ನುವಂಥದ್ದನ್ನು ನಾವು ವಿಚಾರ ತಿಳಿಸಲೇಬೇಕಾಗ್ತದೆ. ಆದರೂ ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದೀರಿ? 2013ರಲ್ಲಿ ಕಾನೂನು ತಂದಾಗ ಏನು ಹೇಳುತ್ತೆ, ಒಂದು ಆರ್ಥಿಕ ಸಬಲತೆಗಾಗಿ ಮಾತ್ರ ಬಳಸ್ಕೋಬೇಕು, ಅದು ಸಮುದಾಯದವರು ಅಂತ ಹೇಳ್ತದೆ. ಎಲ್ಲಿ ಮಾಡ್ತಾ ಇದ್ದೀರಿ ತಾವು? ಆಗ ಅಣ್ಣವ್ರು ಹೇಳ್ತಾ ಇದ್ರು, ಏನು ಬೇರೆ ಈಗ ನಿಮ್ಮಗಳಲ್ಲಿ ದುಡ್ಡೇ ಇಲ್ಲ. ಬೆಂಗಳೂರಲ್ಲಿ 6 ಜನಕ್ಕೆ ಕಾರ್ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿರಬೇಕು, 6 ಜನಕ್ಕೆ ಅಷ್ಟೇ ಕೊಟ್ಟಿದ್ದಾರೆ. ಎಷ್ಟಿದೆ ಸರ್ ಅಪ್ಲಿಕೇಶನ್ಸು? ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಹಾಕಿ 6 ಜನಕ್ಕೆ ಕೊಟ್ಟಂದ್ರೆ ಉಳಿದಂಥರ ಪರಿಸ್ಥಿತಿ ಏನು? ಆರ್ಥಿಕವಾಗಿ ಬೆಳೆಯೋದು ಹೇಗೆ? ಈ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವೇನು ಮಾಡ್ತದೆ, ಮತ್ತು ಇವಾಗಿರುವಂಥ ಈ ನಮ್ಮ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಕಾನೂನಾತ್ಮಕವಾಗಿರುವಂಥ ತೊಡೆದಾಕಬೇಕು ಅನ್ನೋಂಥ 7C ಮತ್ತು 7E ತೊಡೆದಾಕಬೇಕು ಅನ್ನೋಂಥ ಒಂದು ಉದ್ದೇಶ. ಇನ್ನು ಯಾವುದೇ ಕಾರಣಕ್ಕೂ ನಮಗೆ ಮೀಸಲಿಟ್ಟಂಥ ಹಣವನ್ನು ನಿಮ್ಮ ಗ್ಯಾರಂಟಿಗಳಿಗೆ ಯಾವುದೇ ಕಾರಣಕ್ಕೂ ಬಳಸ್ಕೊಳ್ಬಾರ್ದು. ಯಾವುದು? ಈಗ ಎಕ್ಸಾಂಪಲ್ಗೆ ಬಸ್ಸಲ್ಲಿ ಓಡುತ್ತಾರೆ ಹೆಣ್ಣ ಮಕ್ಕಳು, ಕೊಡಿ, ತೊಂದರೆ ಇಲ್ಲ. ಯಾವ ರೀತಿ ಸೆಗ್ರಿಗೇಟ್ ಮಾಡ್ತೀರಿ? ಈಗಾಗಲೇ ಅದಕ್ಕೊಂದು ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿತ್ತು. ಏನು?
ಬಿಲೋ ದ ಏನು ಇನ್ಕಮ್ ಅಂದ್ರೆ ವರಮಾನ ಇಂತಿಷ್ಟು ವರಮಾನಕ್ಕಿಂತ ಕಡಿಮೆ ಇರೋರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡಿ ಅಂತ ಹೇಳಿದ್ದು ಪ್ರಪೋಸಲ್ ಕೊಟ್ಟಿದ್ದು ನಾವು. ಈಗ ಎಲ್ಲರಿಗೂ ಕೂಡ ಏನಾಗ್ತದೆ, ನನಗೂ ಕೂಡ ರಿಸರ್ವೇಷನ್ ಇದೆ, ಇನ್ನೊಬ್ಬರಿಗೆ ಇರೋರಿಗೆ ರಿಸರ್ವೇಷನ್ ಕೊಟ್ಟು ಈ ಅಮೌಂಟನ್ನು ಬಳಸ್ಕೊಂಡು ಪ್ರಯೋಜನ ಏನು ಅನ್ನುವಂಥ ಉದ್ದೇಶ. ಆ ಕಾರಣಕ್ಕೋಸ್ಕರ ಏನಾಗ್ತದೆ, ಒಂದು ಆದಾಯ ಮಿತಿಯನ್ನು ಇಟ್ಕೊಂಡು ಒಂದು ಸ್ಮಾರ್ಟ್ ಕಾರ್ಡ್ನ ಇಶ್ಯೂ ಮಾಡಿ, ಯಾರು ದೋಸ್ ಆರ್ ಹ್ಯಾವಿಂಗ್ ಅ ಸ್ಮಾರ್ಟ್ ಕಾರ್ಡ್, ಯಾರ ಹತ್ರ ಸ್ಮಾರ್ಟ್ ಕಾರ್ಡ್ ಇದೆಯೋ ಆ ಕಾರ್ಡ್ನ ಕೊಟ್ಟು ನೀವು ಪ್ರಯಾಣ ಬೆಳೆಸ್ಬೋದು ಅನ್ನೋಂಥದ್ದನ್ನು ನಮಗೆ ಎಲ್ಲ ಸಮುದಾಯದಲ್ಲೂ ಎಲ್ಲ ರೀತಿಯಲ್ಲೂ ಬಡವರಿದ್ದಾರೆ, ಸಾಹುಕಾರರಿದ್ದಾರೆ, ಗ್ರಿಡ್ ಇದೆ, ಇದ್ದೇ ಇದೆ. ಆದರೆ ನಿಜವಾಗ್ಲೂ ಕೂಡ ಕಾಯ್ದೆ ಉದ್ದೇಶ ಫಲಪ್ರದವಾಗಬೇಕು ಅಂತ ಹೇಳಿದ್ರೆ ನಾವು ಅದನ್ನ SEPTSP ನೀಟಾಗಿ ಬಳಸ್ಕೊಳ್ಬೇಕಾಗ್ತದೆ, ಸಂವಿಧಾನಾತ್ಮಕವಾಗಿ ಬಳಸ್ಕೊಳ್ಬೇಕಾಗ್ತದೆ. ಆದರೆ ಈಗಿನ ಸರ್ಕಾರ ಸಿದ್ದರಾಮಯ್ಯ ಏನು ಮಾಡ್ತಾರೆ, ಸಂವಿಧಾನಾತ್ಮಕವಾಗಿ ಯಾವ ರೀತಿ ನಮ್ಮ ದುಡ್ಡನ್ನ ಬೇರೆದಕ್ಕೆ ಬಳಸ್ಕೊಳ್ಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಮಾಡ್ತಾ ಇರುವಂಥದ್ದು ದುರದೃಷ್ಟಕರ. ಅದನ್ನ ವಿರೋಧ ಮಾಡಬೇಕು. SEPTSP ಇರುವಂಥ 7E ಮತ್ತು 7C ತೆಗೆದುಹಾಕಬೇಕು ಅನ್ನುವಂಥದ್ದು. ಇನ್ನೊಂದು ಏನು ಈ ಹೋರಾಟ ಸಮಿತಿ ಒಂದು ಆಯೋಜನೆ ಇಟ್ಕೊಂಡಿರೋಂಥದ್ದು. ಇನ್ನೊಂದು ನಾವೇನು 13,500 ಓಲ್ಡ್ ಆಗಬೇಕು, ಅದು 100% ಆಗಬೇಕು. ಅದಾಗಲಿಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕ ನಾವು ಏನು ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮಲ್ಲಿರುವಂಥ ಒಂದಷ್ಟು ಕಾನೂನುಗಳನ್ನ ನಾವೆಲ್ಲ ಸೇರಿಕೊಂಡು ಒಂದಷ್ಟು ಮಾಡ್ತೀವಿ. ಕಾನೂನಾತ್ಮಕವಾಗಿ ಅದು ಕೂಡ ಕೆಲಸ ಆಗ್ತದೆ, ಅದು ಬೇರೆ ವಿಚಾರ. ಆದರೆ ಈ ಹಿಂದಂತ ಹೇಳಿ ಈ ಉಳಿದಂಥ ಹಣವನ್ನು ಬೇರೆ ಬೇರೆ ಇಲಾಖೆಗಳಿಗೆ ವರ್ಗ ಮಾಡಿ, ಯಾವುದು PWD ಇದೆ ಅದನ್ನೆಲ್ಲ ಬಳಸ್ಕೊಳ್ಳೋಂಥದ್ದು ಇತಿಹಾಸಗಳೇ ಇಲ್ಲ, ನಮಗೆ ಕಾಣಿಸೋದಿಲ್ಲ. ಅವರು ನಾರ್ಮಲಾಗಿ ಎಲ್ಲದಕ್ಕೂ ಬಳಸ್ಕೊಳ್ತಾರೆ. ಅಂದರೆ ನಾಟ್ ಓನ್ಲಿ PWD ಎಲ್ಲ ಇಲಾಖೆಗಳಲ್ಲೂ ಕೂಡ SEPTSP ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾ ಅಧಿಕಾರಿಗಳ ಮೇಲೆ PI ಮೇಲೆ ಅಟ್ರಾಸಿಟಿ ಆ್ಯಕ್ಟ್ ಮೇಲೆ 1989 ಪ್ರಕಾರ ಅವ್ರ ಮೇಲೆ ಕೇಸ್ ದಾಖಲಾಗಬೇಕು ಅಂತೇಳಿ ನಮ್ಮದು ಪ್ರಮುಖ ಉದ್ದೇಶ ಇರ್ತದೆ. ಇನ್ನು ನಾಲ್ಕನೇದಾಗೇನು ಯಾವುದು ನಾಲ್ಕನೇದು, ಈಗೇನು ಬೆಂಗಳೂರಲ್ಲಿ ನಮ್ಮ ಬೆಂಗಳೂರು ಕೇಂದ್ರೀಯ ವಿಶ್ವವಿದ್ಯಾನಿಲಯಕ್ಕೆ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಅಂತಿತ್ತು, ಅದನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಯೂನಿವರ್ಸಿಟಿ ಅಂತ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಹೋರಾಟ ಸಮಿತಿಯ ಉದ್ದೇಶ ಇರೋದೇನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಯಾವುದೇ ಒಂದು ಹೆಸರಿಲ್ಲ. ನೀವು ಮಾಡ್ಕೊಳ್ಳಿ, ಯಾರ್ದಾದ್ರೂ ಮಾಡ್ಕೊಳ್ಳಿ, ಯಾರನ್ನಾದ್ರೂ ಓಲೈಸ್ಕೊಳ್ಳಿ, ಅಭ್ಯಂತರ ಇಲ್ಲ. ಆದರೆ ಬಾಬಾ ಸಾಹೇಬರ ಅಂಬೇಡ್ಕರ್ ಹೆಸರಲ್ಲೂ ಕೂಡ ಒಂದು ವಿಶ್ವವಿದ್ಯಾನಿಲಯ ಹೆಸರು ಇಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇದನ್ನು ಮಾಡ್ತದೆ. ಈ ರೀತಿ ಸುಮಾರು ಒಂದು 5-6 ಪಾಯಿಂಟ್ಗಳನ್ನ ನೀವೇನಾದರೂ ಈಡೇರಿಸಲೇ ಇಲ್ಲ ಅಂತಂದಾಗ, ನೀವೇನಾದರೂ ನೀವು ಮಾಡಲಿಲ್ಲ ಅಂತಂದಾಗ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದ ಜನವನ್ನು ಸೇರಿಕೊಂಡು ಈ SEPTSP ಅಮೌಂಟನ್ನು ದುರ್ಬಳಕೆ ಮಾಡ್ಕೊಳ್ಳುವಂಥ ನಾವು ಕೂಡ ವಿರೋಧ ಮಾಡ್ತೀವಿ ಅನ್ನುವಂಥ ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಸಂಘಟನೆಯಲ್ಲಿರಲಿ, ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮುಂದಿನ ದಿನದಲ್ಲಿ ಒಂದು ಕರಾಳ ದಿನವನ್ನು ರಾಜ್ಯ ಸರ್ಕಾರಕ್ಕೆ ನಾವು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆ ಮುಖಾಂತರ ನಮ್ಮ ದುಡ್ಡನ್ನು ನಾವು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಸಮಾಜದ ಮುಖಾಂತರ ಸರ್ಕಾರಕ್ಕೆ ನಿಮ್ಮೆಲ್ಲರ ಮುಖಾಂತರ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ